ಇವತ್ತು ಅಮೆರಿಕ ದಾಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದೀವಿ. ಮಧ್ಯರಾತ್ರಿ ಹೇಗೆ ದಾಳಿ ಮಾಡ್ತು ಅಂತ. ಸೊ ಅದರ ಮುಂದುವರೆದ ಭಾಗವಾಗಿ B2 ಯುದ್ಧ ವಿಮಾನದಿಂದ ಅಮೆರಿಕ ಬಾಂಬ್ ದಾಳಿ ನಡೆಸಿರೋದು. 14,000 kg ತೂಕದ ಬಾಂಬರ್ ಅನ್ನ ಅಮೆರಿಕ ಬಳಸಿದೆ. ಅಂದರೆ GBU-57 ಅಂತ ಬಾಂಬು ಅದರ ಹೆಸರು. ಸದ್ಯಕ್ಕೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಬಾಂಬು. ನಾನು ಹೇಳ್ತಾ ಇದ್ದೆ ನಿಮಗೆ, ಈ ಅಮೆರಿಕದ ವಾಯುಸೇನೆಯ ಬತ್ತಳಿಕೆಯಲ್ಲಿ ಪ್ರಬಲವಾಗಿರೋದು ಅಸ್ತ್ರ ಅಂದರೆ ಒಂದು ವಿಮಾನ, ಯುದ್ಧ ವಿಮಾನ ಅಂತ ಹೇಳಿದ್ರೆ ಅದು ಈ B2 ಬಾಂಬರ್ಸು. ಸೊ B2 ಬಾಂಬರ್ ಬಂಕರ್ ಬ್ಲಾಸ್ಟರ್ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ನಾನು ಹೇಳ್ತಾ ಇದ್ದೆ ನಿಮಗೆ, 200 ಅಡಿ ಗ್ರೌಂಡ್ನಲ್ಲಿ ಒಂದು ಕಾಂಪ್ಲೆಕ್ಸ್ ಇದ್ರೂ ಕೂಡ ಅದನ್ನು ಹೊಡೆದುರುಳಿಸೋದಕ್ಕೆ ಸಾಮರ್ಥ್ಯ ಇದೆ. 11,000 ಕಿಲೋಮೀಟರ್ ದೂರವನ್ನು ಕ್ರಮಿಸಬಲ್ಲಬಹುದಾದಂತಹ ಸ್ಟೆಲ್ತ್ ವಿಮಾನ. ಸ್ಟೆಲ್ತ್ ಅಂದರೆ ಏನು ಗೊತ್ತಾ? ಈ ರೆಡಾರ್ ಇರುತ್ತಲ್ವಾ, ಎಲ್ಲ ದೇಶಗಳಲ್ಲೂ ಕೂಡ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇರುತ್ತೆ, ಅದರಲ್ಲಿ ಒಂದು ರೆಡಾರ್ ಇರುತ್ತೆ. ಇಷ್ಟು ದೂರದಿಂದ ಒಂದು ವಿಮಾನ ನಮ್ಮ ಕಡೆಗೆ ಬರ್ತಾ ಇದೆ ಅಂತ ಭೇದಿಸೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ರೆಡಾರ್ ಇಟ್ಟಿರ್ತಾರೆ. ಅದಕ್ಕೂ ಚಮಕ್ ಕೊಟ್ಟು ಈ ಯುದ್ಧ ವಿಮಾನ ಆಕಾಶದಲ್ಲಿ ಕಳ್ಳನ ರೀತಿ ಬಂದು ಗೊತ್ತೇ ಆಗಲ್ಲ, ಅವ್ರು ಬಾಂಬ್ ಹಾಕೋ ತನಕ ಗೊತ್ತೇ ಆಗಲ್ಲ ಇಂಥದ್ದೊಂದು ವಿಮಾನ ಬಂದಿದೆ ಅಂತ. ಆಮೇಲೆ ಹೆವಿ ವೆಯ್ಟ್ ಇದು. ನಿಮಗೆ ಒಂದು ಅಂದಾಜು ಕೊಟ್ಬಿಡ್ತೀನಿ ನಾನು. 34 ಆನೆಗಳ ಭಾರ. 34 ಆನೆಗಳನ್ನು ಒಟ್ಟಿಗೆ ಹಾಕಿದಾಗ ಒಂದು ತೂಕ ಬರುತ್ತಲ್ಲ, ಆ ತೂಕಕ್ಕಿಂತ ಹೆಚ್ಚು ತೂಕ ಒಂದು ವಿಮಾನ ಹೊಂದಿರುತ್ತೆ. ಇದರಲ್ಲಿ ಬಾಂಬ್ ಹಾಕಿದಾಗ ಇನ್ನೂ ಅಂದರೆ ಪೇಲೋಡ್ ಬಾಂಬ್ಗಳನ್ನು ಹಾಕಿದಾಗ ಇದರ ತೂಕ ಇನ್ನೂ ದುಪ್ಪಟ್ಟಾಗುತ್ತೆ. ಒಂದು ಅಂದಾಜಿನ ಪ್ರಕಾರ 1 ಲಕ್ಷಕ್ಕೂ ಹೆಚ್ಚು ತೂಕವನ್ನು ಹೊಂದಿರುತ್ತೆ. 13,000 kg ಬಾಂಬೇ ಇದೆ ಅಂದರೆ ಇನ್ನು ನೀವು ಯುದ್ಧ ವಿಮಾನದ ಸೈಜ್ ಹೆಂಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಇಲ್ಲಿ ಪ್ರಶ್ನೆ ಮೂಡ್ತಕ್ಕಂಥದ್ದು, ಅಮೆರಿಕ ಯಾಕೆ ಇಷ್ಟು ಪ್ರಯತ್ನವನ್ನು ಪಡ್ತಾ ಇದೆ? ಇಷ್ಟು ತನ್ನ ದೇಶಕ್ಕೆ ಆಗ್ತಕ್ಕಂಥ ಆರ್ಥಿಕ ನಷ್ಟವನ್ನು ಲೆಕ್ಕಿಸದೆ ಯಾಕೆ ಇರಾನ್ ಮೇಲೆ ಮುರ್ಕೊಂಡು ಬಿದ್ದಿದೆ? ಆದರೆ ಇಸ್ರೇಲ್ ಅನಿವಾರ್ಯ ಅಮೆರಿಕಕ್ಕೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಬೀರ್, ಆಕಾಶದಲ್ಲಿ ರಾಕ್ಷಸನ ರೀತಿ ನಮಗೆ B2 ಬಾಂಬರ್ ಕಾಣಿಸುತ್ತೆ. ಯೂಶಲಿ ಮದರ್ ಆಫ್ ಆಲ್ ಬಾಂಬ್ಸ್ ಅಂತ ನಾವು GBU-57ನ ಹೆಂಗೆ ಕರಿತೀವಿ, ಅದೇ ರೀತಿ ಪವರ್ಫುಲ್ ಯುದ್ಧ ವಿಮಾನಗಳಲ್ಲಿ ಯಾವುದು ಕೇಳಿದ್ರೆ ಅದು ಅಮೆರಿಕದ B2 ಬಾಂಬರ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಸೊ ಇದರದ್ದು ಪವರ್ ಏನು, ಇದರದ್ದು ಡೆಡ್ಲಿ ಪವರ್ ಏನು, ಇದರಿಂದ ಆಗುವಂತಹ ಇಂಪ್ಯಾಕ್ಟ್ ಇರಾನ್ನ ಮೇಲೆ ದೀರ್ಘಕಾಲಕ್ಕೆ ಎಂಥದ್ದು ಅನ್ನೋದು ಉತ್ತರ ಬೇಕು. ಮಮತಾ, ನೋಡಿ, B2 ವಿಮಾನದ ಮೂಲಕ ಈ ಒಂದು ದಾಳಿಯನ್ನು ನಡೆಸಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಮತ್ತೆ ಅತ್ಯಂತ ಪ್ರಬಲವಾದಂತಹ ಒಂದು ಪೇಲೋಡ್ಗಳನ್ನು ತೆಗೆದುಕೊಂಡು ಬಂದು ರಾಕೆಟ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ನೋಡಿ, ಇಲ್ಲಿ ಬಳಕೆ ಮಾಡಿರುವಂತಹ ಮಿಸೈಲ್ಗಳ ತೂಕ ಒಂದೊಂದು 14 ಟನ್ಗಳ ಭಾರ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಮುಖ್ಯವಾಗಿ ಇದರ ಉದ್ದೇಶ ಅಂದರೆ ಅಮೆರಿಕದಲ್ಲಿ ದಾಳಿಯನ್ನು ಮಾಡಲಿಕ್ಕೆ ಇರುವಂತಹ ಅತ್ಯಂತ ಪ್ರಬಲ ಮಿಸೈಲ್ ಇದಾಗಿರುವಂಥದ್ದು. ಇದನ್ನ ವಿಮಾನದ ಮೂಲಕ ಕೆಳಗಡೆ ಬಿಡುವಂತ ಕೆಲಸವನ್ನ ಮಾಡಿರುವಂಥದ್ದು. GPS ನ ಮೂಲಕ ಸಹಾಯದಿಂದ ಇದು ನಿರ್ದಿಷ್ಟವಾದಂಥ ಜಾಗದ ಮೇಲೆ ಹೋಗಿ ದಾಳಿಯನ್ನ ಮಾಡುತ್ತೆ. ನೋಡಿ, ಬೇರೆ ಯಾವುದೇ ಮಿಸೈಲ್ಗಳನ್ನು ನಾವು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಇಷ್ಟು ದಿನ ಇಸ್ರೇಲ್ ಇರಾನ್ನ ಮಧ್ಯೆ ಏನು ನಡೀತಾ ಇತ್ತು ಅಥವಾ ಈ ಒಂದು ಮಿಸೈಲ್ಗಳನ್ನು ಬಿಡ್ತಾ ಇದ್ರು, ಅದರಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣದ ತೀವ್ರತೆಯ ಮದ್ದುಗುಂಡುಗಳನ್ನು ಇಡ್ಲಾಗಿರುತ್ತೆ ಅಥವಾ ಶಸ್ತ್ರಾಸ್ತ್ರಗಳನ್ನು ಇಡ್ಲಾಗಿರುತ್ತೆ. ಆದರೆ ಇದು ಬಹಳಷ್ಟು ಹೆವಿ ವೇಟೇಜ್ ಇರುವಂಥದ್ದು. ಮತ್ತೆ ವಿಶೇಷವಾಗಿ ಈ ಒಂದು ಬಾಂಬರ್ಗಳನ್ನು ಬಳಸುವಂಥದ್ದು ನೆಲಮಹಡಿಯಲ್ಲಿರುವಂತಹ ಏನು ವಸ್ತುಗಳನ್ನು ಅಥವಾ ಒಂದು ಬಂಕರ್ ರೀತಿಯಲ್ಲಿ ಏನು ವ್ಯವಸ್ಥೆಗಳಿರ್ತವೆ ಅವುಗಳನ್ನು ನಾಶ ಮಾಡಲಿಕ್ಕೆ ಇರುವಂಥ ವ್ಯವಸ್ಥೆ ಆಗಿರುವಂಥದ್ದು. ಇಡೀ ವಿಶ್ವದಲ್ಲೇ ಅತ್ಯಂತ ಪ್ರಬಲಶಾಲಿಯಾದಂಥ ಮಿಸೈಲ್ ಇದಾಗಿರುವಂಥದ್ದು. ಮತ್ತೆ ಭೂಮಿಯ ಒಳಗಡೆ ಅಂದರೆ ಮೇಲ್ಭಾಗದಿಂದ 60 ಮೀಟರ್ ಆಳಕ್ಕೆ ಹೋಗುವಂತಹ ಶಕ್ತಿ ಹೊಂದಿರುವಂಥ ವಿಶ್ವದ ಏಕೈಕ ಬಾಂಬರ್ ಆಗಿರುವಂಥದ್ದು. ಸೊ ಇದನ್ನ ಅಮೆರಿಕ ಬಳಕೆ ಮಾಡಿಕೊಂಡಿರುವಂಥದ್ದು. ಯಾಕೆ ಅಂದರೆ ಇರಾನ್ ಸಾಮಾನ್ಯವಾಗಿ ಪರಮಾಣು ಘಟಕಗಳೇನಿದಾವೆ ಅವು ಎಲ್ಲವೂ ಕೂಡ ಭೂಮಿಯ ಒಳಗಡೆ ಕೆಲಸ ಮಾಡ್ತಾ ಇರುವಂಥದ್ದು. ನೀವು ಬೇರೆ ಯಾವುದೇ ಮಿಸೈಲ್ಗಳನ್ನು ಬಳಸಿದ್ರು ಕೂಡ ಸೀದಾ ಬಂದು ಮೇಲ್ಗಡೆ ಬಿಲ್ಡಿಂಗಿಗೆ ಟಚ್ ಆದ ತಕ್ಷಣ ಬಿಲ್ಡಿಂಗ್ನ ಮೇಲ್ಭಾಗ ಅಂದರೆ ಅದು 3 ಮೀಟರಿಂದ 6 ಮೀಟರು ಅಥವಾ 12 ಮೀಟರು ಈ ರೀತಿಯಾದಂಥ ಪ್ರದೇಶ ಅಂದರೆ 1 ಫ್ಲೋರ್ ಅಥವಾ 2 ಫ್ಲೋರ್ ಮೇಲ್ಭಾಗ ಏನಿರುತ್ತೆ ಭೂಮಿಯ ಮೇಲೆ ಆ ಬಿಲ್ಡಿಂಗಿಗೆ ಹೆಚ್ಚು ನಾಶ ಮಾಡುತ್ತೆ. ಭೂಮಿಯ ಒಳಗಡೆ ಇರುವಂತ ಪ್ರದೇಶಕ್ಕೆ ಹೆಚ್ಚು ನಾಶ ಮಾಡಲ್ಲ. ಸೊ ಹಾಗಾಗಿ ಅಮೆರಿಕ ಈ ಬಾಂಬರ್ಗಳನ್ನು ಬಳಸುವಂತ ಕೆಲಸ ಮಾಡಿ ಒಳಗಡೆ ಇರುವಂತ ಭೂಮಿಯ ಒಳಗಡೆ ಇರುವಂತ ಪರಮಾಣು ಘಟಕಗಳ ನಾಶಕ್ಕೆ ಪ್ರಯತ್ನ ಪಟ್ಟಿದೆ. ಹಾಗೆ ಸಂಪರ್ಕದಲ್ಲಿದೆ ಶಬೀರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಪರಮಾಣು ಸ್ಥಾವರಗಳು ಗ್ರೌಂಡ್ ಲೆವೆಲ್ಗಿಂತ ಕಡಿಮೆನೇ ಇರೋದು, ಯಾವಾಗಲೂ ಕೆಳಭಾಗದಲ್ಲೇ ಇರೋದು. ಅದಕ್ಕೆ ಇದನ್ನ ಪ್ರಯತ್ನ ಪಟ್ಟಿದ್ದಾರೆ.